ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯರೇ, ವಿಮರ್ಶಕರೇ, ಆಸಕ್ತರೇ, ಉದ್ಯೋಗ ಪರ್ವದಲ್ಲಿ ವ್ಯಾಪ್ತನಾಗಿರತಕ್ಕಂಥ ಶಕ್ತಿ ಅಂದರೆ ಕೃಷ್ಣ. ಇಡೀ ಮಹಾಭಾರತದಲ್ಲಿ ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳತಕ್ಕಂಥ ಒಂದು ಪರ್ವ ಅಂದರೆ ಕೃಷ್ಣನದು ಉದ್ಯೋಗ ಪರ್ವ. ಇದೀಗ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕಾಗಿ ಕೃಷ್ಣ ಹಸ್ತಿನವತಿಗೆ ಬಂದಿದ್ದಾನೆ. ಸಂಧಿಯ ನೆಪದಲ್ಲಿ ಬಂದು ಅವರ ಭಾವವನ್ನು ಕಲಿ ಮಾಡಿ ಕದನವನ್ನು ಒಪ್ಪಿಸಿ ಬರುತ್ತೇನೆ ಅನ್ನುವ ಮಾತನ್ನು ದ್ರೌಪದಿಗೆ ಕೊಟ್ಟು ಬಂದಿದ್ದಾನೆ. ದೇವಕಿಯ ಮೇಲಾಣೆ ವರ ವಸುದೇವನಂಘ್ರಿಗಳಾಣೆ ಅಂತ ತಂದೆ ತಾಯಿಯ ಮೇಲೆಲ್ಲ ಆಣೆಯನ್ನು ಇಟ್ಟು ಈಗ ದುರ್ಯೋಧನನನ್ನು ಕೆರಳಿಸಿ ಯುದ್ಧವೇ ಆಗಬೇಕು ಅನ್ನುವ ಧಾರ್ಮಿಕ ನಿಲುವಿನಿಂದಾಗಿ ಕೃಷ್ಣ ಬಂದಿದ್ದಾನೆ. ಬಂದವನನ್ನೆಲ್ಲರೂ ಸತ್ಕಾರ ಮಾಡಿದ್ದಾರೆ. ಕೊನೆಗೆ ವಿದುರನ ಮನೆಗೆ ಹೋಗಿ ಆತನ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಕುಂತಿಯ ಜೊತೆಗೆಲ್ಲ ಸಂಭಾಷಣೆಯನ್ನು ಮಾಡಿ ಆಕೆಗೆ ಸಮಾಧಾನವನ್ನು ಮಾಡಿದ ಮೇಲೆ ದುರ್ಯೋಧನ ಆಸ್ಥಾನವನ್ನು ಏರ್ಪಡಿಸಿ ತನಗೆ ಬೇಕಾಗಿರತಕ್ಕಂಥ ಎಲ್ಲ ರಾಜರನ್ನು, ಸಾಮಂತರನ್ನು, ಮಿತ್ರರನ್ನು, ರಾಯಭಾರಿಗಳನ್ನು, ಅಧಿಕಾರಿಗಳನ್ನು ಎಲ್ಲರನ್ನೂ ಆ ಆಸ್ಥಾನದಲ್ಲಿ ಸೇರಿಸಿ ಶ್ರೀಕೃಷ್ಣನಿಗೆ ಹೇಳಿ ಕಳಿಸಿದ್ದಾನೆ. ಶ್ರೀಕೃಷ್ಣ ಬರ್ತಾ ಇದ್ದಾನೆ. ಆ ಶ್ರೀಕೃಷ್ಣ ಬರ್ತಾ ಇದ್ದಾನೆ ಎನ್ನುವುದನ್ನು ಕುಮಾರವ್ಯಾಸ ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಮೈ ತುಂಬಿ ಹಾಡ್ತಾ ಇದ್ದಾನೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಹಿಂದಿನ ಉಪನ್ಯಾಸವನ್ನು ಮುಂದುವರಿಸೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಕೃಷ್ಣ ಬರ್ತಾ ಇದ್ದಾನಂತೆ. ಕುಮಾರವ್ಯಾಸ ಹಾಡ್ತಾ ಇದ್ದಾನೆ. ದೇವ ಬಂದನು ತನ್ನ ನೆನೆವರ ಕಾವ ಬಂದನು, ಭಕ್ತವತ್ಸಲ ಕರುಣಿ ಬಂದನು, ಭಾಗವತ ಜನ ಲೋಲುಪನು ಬಂದ, ಭಾವಿಸುವೊಡಘಾರಿ ಬಂದನು, ಓವಿ ಬಂದರೆ ತನ್ನ ವೀರುವ, ದೇವ ಬಂದನು ವೀರನಾರಾಯಣ ಬಂದನರ ಮನೆಗೆ. ಕೃಷ್ಣ ಅಲ್ರಿ, ಬರೀ ಮನುಷ್ಯ ಅಲ್ಲಪ್ಪ, ಅವನು ಯಾದವರ ಕುಲ ಉದ್ಧಾರಕ ಅಂತಷ್ಟೇ ಅಲ್ಲ, ದೇವರು. ಅವನು ದೇವರಿಗೆ ದೇವ, ದೇವಾಧಿದೇವ. ದೇವ ಬಂದನು ತನ್ನ ನೆನೆವರ ಕಾವ ಬಂದನು. ಈಗ ಬಂದಿರೋದು ಅದಕ್ಕೇನೆ. ಶ್ರೀಕೃಷ್ಣನ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಕ್ಕಂಥದ್ದು. ತನ್ನನ್ನು ನಂಬಿರತಕ್ಕ, ತನ್ನನ್ನೇ ನಂಬಿರತಕ್ಕ, ತನ್ನ ಮಾರ್ಗದರ್ಶನದಲ್ಲಿ ತಮ್ಮ ಬದುಕುಗಳನ್ನು ಅರಳಿಸಿಕೊಳ್ಳತಕ್ಕಂಥ ಭಕ್ತರು ಯಾರೇ ಇದ್ದರೂ ತನ್ನ ನೆನೆವರ ಕಾವ ಬಂದನು. ಭಕ್ತವತ್ಸಲ ಕರುಣಿ ಬಂದನು. ಮಹಾಕರುಣಾಶಾಲಿಯವನು ಅಂತಹವನು ಬಂದಿದ್ದಾನೆ. ಅದೆಲ್ಲದಕ್ಕಿಂತ ದೊಡ್ಡದಾದ ಒಂದು ಬಿರುದನ್ನು ಕುಮಾರವ್ಯಾಸ ಹೇಳ್ತಾನೆ. ಭಾಗವತ ಜನ ಲೋಲುಪನು ಬಂದ. ಭಾಗವತ ಮಸ್ತಕ ಶಿರೋಮಣಿಯಾಗಿರತಕ್ಕಂಥ ಭೀಷ್ಮನ ತನಕ ಸಣ್ಣ ಪುಟ್ಟ ಭಾಗವತರಿಂದ ಆರಂಭಗೊಂಡು ಭಗವತ್ ತತ್ವವನ್ನು ನಂಬಿ ಪ್ರಚಾರ ಮಾಡಿ ತಮ್ಮನ್ನು ತಾವು ಅದಕ್ಕೆ ಅರ್ಪಣೆ ಮಾಡಿಕೊಂಡಂತಹ ಭಾಗವತರು ಉಂಟಲ್ಲ. ಭಾಗವತರ ವೈಶಿಷ್ಟ್ಯ ಅಂದರೆ ಶಿವ ಹಾಗೂ ವಿಷ್ಣುವಿನಲ್ಲಿ ಭೇದವನ್ನು ಕಾಣಿಸದೇ ಇರತಕ್ಕಂಥದ್ದು ಭಾಗವತ ಧರ್ಮ. ಕುಮಾರವ್ಯಾಸನು ಅಂಥವನೇ ಅಂತ ವಿದ್ವಾಂಸರು ಅಂದುಕೊಳ್ತಾರೆ. ಕಾರಣ
ಕುಮಾರವ್ಯಾಸ ಭಾರತದಲ್ಲಿ ಯಾವುದೋ ಒಂದು ದೈವದ ಪ್ರಶಂಸೆ ಮಾತ್ರ ಇಲ್ಲ. ಶ್ರೀವನಿತೆಯ ರಸನ ವಿಮಲ ರಾಜೀವ ಪೀಠನ ಪಿತನೇ ಅಂತ ವಿಷ್ಣುವನನ್ನು ಧ್ಯಾನ ಮಾಡ್ತಾನೆ ಮರುಕ್ಷಣದಲ್ಲಿಯೇ ಶರಣ ಸಂಗವ್ಯಸನ ಭುಜಗಾಭರಣ ನಮರ ಕಿರೀಟ ಮಂಡಿತ ಅಂತ ಈಶ್ವರನನ್ನು ಭಜನೆ ಮಾಡ್ತಾನೆ. ಅಂದರೆ ಬಹುಶಃ ಅದ್ವೈತ ದೃಷ್ಟಿಯನ್ನು ಹೊಂದಿರಬಹುದಾದಂತಹ ಕುಮಾರವ್ಯಾಸ. ಅದಕ್ಕೆ ಹೇಳ್ತಾ ಇದ್ದಾನೆ, ಭಾಗವತ ಜನ ಲೋಲುಪನು ಬಂದ. ಹೀಗೆ ದೈವಗಳಲ್ಲಿ ಭೇದವನ್ನು ಮಾಡದಂತಹ ಭಾಗವತ ಜನರಿದ್ದಾರಲ್ಲ, ಅವರಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂಥವನು, ಅವರಿಗೆಲ್ಲ ಶಕ್ತಿ ಪ್ರದಾನ ಮಾಡತಕ್ಕಂಥವನು, ಅವರಿಗೆ ಆಸರೆಯಾಗಿರತಕ್ಕಂಥವನು ಅಂಥ ಕೃಷ್ಣ ಬರ್ತಾ ಇದ್ದಾನೆ. ಭಾವಿಸುವೋಡ್ ಅಘಹಾರಿ ಬಂದನು. ಅಘ ಅಂದರೆ ಪಾಪಗಳು ಅಂತ. ನಾವು ದೈವವನ್ನು ನಂಬಿದ್ದೇವೆ, ನಮ್ಮ ಕಷ್ಟಗಳನ್ನು ಆ ದೈವ ಪರಿಹಾರ ಮಾಡುತ್ತೆ ಅಂತ ಯಾರು ನಂಬಿದ್ದಾರೋ ಅಂತಹವರಿಗೆ ಪರಿಹಾರ ಮಾಡತಕ್ಕಂಥವು, ನಂಬಿದವರಿಗೆ ರಕ್ಷಣೆಯನ್ನು ಕೊಡತಕ್ಕಂಥವನು, ಆರ್ತತ್ರಾಣಪಾರಾಯಣ ಕೃಷ್ಣ. ಭಾವಿಸುವೋಡೆ ಅದು ಬಹಳ ಪ್ರಧಾನವಾದದ್ದು. ಅಂದರೆ ನಾನು ನಂಬಬೇಕು, ನಾನು ಭಾವಿಸಬೇಕು, ನಾನು ಬಯಸಬೇಕು, ನಾನು ಕೇಳಬೇಕು, ನಾನು ಆರ್ತನಾದ ಮಾಡಬೇಕು, ನನಗೆ ಸಹಾಯ ಮಾಡಯ್ಯ ಅಂತ ಕೇಳಬೇಕು. ಭಾವಿಸುವೊಡೆ ಅಘಹಾರಿ ಬಂದನು. ಓವಿ ಬಂದರೆ ತನ್ನ ಬೀರುವ ದೇವ ಬಂದನು. ವೀರನಾರಾಯಣ ಬಂದನರ ಮನೆಗೆ. ಗದುಗಿನ ವೀರನಾರಾಯಣನೇ ಆತನ ಕುಲದೈವವು, ಇಷ್ಟದೈವವು, ಸರ್ವದೈವವೂ ಆಗಿರೋದ್ರಿಂದ ಹೇಳ್ತಾ ಇದ್ದಾನೆ. ಕೃಷ್ಣ ಅಂದರೆ ಯಾರಪ್ಪ ಅಂದರೆ ವೀರನಾರಾಯಣನೇ. ಓವಿ ಬಂದರೆ ತನ್ನ ಬೀರುವ, ಅವನಿಗೆ ಅನುಭವ ಆಗಿದೆಯಲ್ಲ ಅದೀಗ. ಯಾರು ಆತನನ್ನು ಕೇಳಿ ಬೇಡಿ ಹತ್ತಿರಕ್ಕೆ ಬರ್ತಾರೋ ಅವರಿಗೆ ತನ್ನನ್ನೇ ತಾನು ಕೊಟ್ಕೊಂಡು ಬಿಡ್ತಾನೆ. ಓವಿ ಬಂದರೆ ತನ್ನ ಬೀರುವ ದೇವ ಬಂದನು, ವೀರನಾರಾಯಣ ಬಂದನರ ಮನೆಗೆ. ಅರಸ ಬಂದನು, ಭಾಗವತ ಜನ ಪುರುಷ ಬಂದನು, ಭಕ್ತ ವತ್ಸಲ ಕರುಣಿ ಬಂದನು. ತನ್ನ ನೆನೆದರೆ ಪರಮ ಪದವೀವ, ಪರಮ ಪುರುಷೋತ್ತಮನು ಬಂದನು, ದುರಿತ ದುರ್ಗ ವಿಭಾಡ ಬಂದನು. ಸುರರ ಸಲಹುವ ದೇವ ಬಂದನು, ನೃಪತಿಯರ ಮನೆಗೆ. ಅರಸ ಬಂದ. ಹಾಗೆ ನೋಡಿದರೆ ಕೃಷ್ಣ ಏನು ರಾಜನಲ್ಲ, ಆದರೆ ಅವನು ದ್ವಾರಕಾಧೀಶ. ದ್ವಾರಕೆಯೆಲ್ಲ ಆತನ ನಿಯಂತ್ರಣದಲ್ಲೇ ಇರತಕ್ಕಂಥದ್ದು. ಹೆಸರಿಗೆ ಬಲರಾಮನಿದ್ದಾನೆ ರಾಜನಾಗಿ ಅಷ್ಟೇ, ಆದರೆ ರಾಜರಿಗೆ ರಾಜನಾಗಿ ಆ ದ್ವಾರಕೆಯ ಮುಖ್ಯಸ್ಥ ಯಾರೇ ಅಂದರೆ ಕೃಷ್ಣನೇ. ಅರಸ ಬಂದನು, ಭಾಗವತ ಜನ ಪುರುಷ ಬಂದನು. ಕೃಷ್ಣ ಭಾಗವತ ಜನರಿಗೆ ಸ್ಪರ್ಶಮಣಿ ಇದ್ದಂತೆ. ಅವರು ಏನನ್ನು ಬಯಸಿದರೆ ಅದನ್ನು ಪ್ರದಾನ ಮಾಡ್ತಾನೆ. ನಂಬಿದರೆ, ಓ ನಾನು ನಂಬಿದ್ದೇನೆ ಕಣಯ್ಯ, ನಿನ್ನ ಬಿಟ್ಟರೆ ನನಗಿನ್ಯಾರೂ ಇಲ್ಲ. ಹಾಗೆ ನಂಬಿದವರಿಗೆ ಪರಮ ಪದವೀವ ಪರಮ ಪುರುಷೋತ್ತಮನು ಬಂದನು. ಅವರಿಗೆ ಮುಕ್ತಿಯನ್ನೇ ಕೊಡತಕ್ಕಂಥ ಕೃಷ್ಣ ಬಂದಿದ್ದಾನೆ. ದುರಿತ ದುರ್ಗ ವಿಭಾಡ ಬಂದನು. ಕಷ್ಟಗಳ ಕೋಟಿಗಳಿದ್ದರೆ ಅದನ್ನೆಲ್ಲ ನಿರ್ನಾಮ ಮಾಡತಕ್ಕಂಥ ದೈವ ಬಂದಿದ್ದಾನೆ. ನಮ್ಮಂಥ ಮನುಷ್ಯರಿಗಷ್ಟೇ ಇಲ್ಲರಿ, ಅವನು ಸುರರಿಗೇ ರಾಜ. ಅವನು ಸುರರ ಸಲಹುವ ದೇವ. ಬರೀ ರಾಜ ಅಷ್ಟೇ ಅಲ್ಲ, ಅವರಿಗೆ ರಕ್ಷಣೆಯನ್ನು ಕೊಡತಕ್ಕಂಥವನು, ಅವರಿಗೆ ವರಪ್ರದಾನ ಮಾಡತಕ್ಕಂಥವನು, ಸುರರನ್ನು ರಕ್ಷಣೆ ಮಾಡತಕ್ಕಂಥ, ಪಾಲನೆ ಮಾಡತಕ್ಕಂಥ, ಪೋಷಣೆ ಮಾಡತಕ್ಕಂಥ ಕೃಷ್ಣ ಬಂದಿದ್ದಾನೆ. ಸುರರ ಸಲಹುವ ದೇವ ಬಂದನು, ನೃಪತಿಯರ ಮನೆಗೆ. ಕಟ್ಟುಪಾಡಿಲ್ಲದೆ ಸ್ವಚ್ಛಂದವಾಗಿ ಕುಮಾರವ್ಯಾಸ ಮುಕ್ತವಾಗಿ ಕೃಷ್ಣನನ್ನು ಸ್ವಾಗತಿಸಿದ್ದಾನೆ. ಕೃಷ್ಣ ಬರ್ತಾ ಇದ್ದಾನೆ, ರಥದಲ್ಲಿ ಬರ್ತಾ ಇದ್ದಾನೆ, ಚಿನ್ನದ ರಥವನ್ನು ಹತ್ತಿಕೊಂಡು ಬರ್ತಾ ಇದ್ದಾನೆ. ಒಂದಿ ಮಾಗಧರು ಮುಂದೆ ಹಾಡ್ತಾ ಇದ್ದಾರೆ ಕೃಷ್ಣನ ಪರಾಕ್ರಮವನ್ನು. ಅರಮನೆಯ ದ್ವಾರಕ್ಕೆ ಶ್ರೀಕೃಷ್ಣ ಬಂದ. ಅವನು ಬರ್ತಾ ಇರತಕ್ಕಂಥ ಸಂಭ್ರಮವನ್ನು, ಸುದ್ದಿಯನ್ನು, ದೃಶ್ಯವನ್ನು ನೋಡಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರೂ, ಅಲ್ಲಿರ್ತಕ್ಕಂಥ ಸಾಮಂತರು ಎಲ್ಲರೂ ಹೋಗಿ ಆತನ ಕಾಲಿಗೆ ಬಿದ್ದರು. ಕೃಷ್ಣ ಎಲ್ಲರನ್ನೂ ಸಮಾಧಾನ ಮಾಡಿ ಎಬ್ಬಿಸಿ, ಕೆಲವರಿಗೆ ಆಶೀರ್ವಾದ ಮಾಡಿ, ಕೆಲವರನ್ನು ಅಪ್ಪಿಕೊಂಡು, ಕೆಲವರ ತಲೆಯನ್ನು ಸವರಿ ಭೀಷ್ಮಾಚಾರ್ಯರು ಹೇಳಿದರು, ಅಪ್ಪ ಸನಕ ಸನಂದರೆಲ್ಲರೂ
ನಿನ್ನಲ್ಲಿಗೆ ಓಡಿ ಬರ್ತಾರೆ, ನೀನು ದರ್ಶನ ಕೊಡ್ತೀಯಾ ಅಂದರೆ. ತಪಸ್ವಿಗಳು ವರ್ಷ 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 ತಪಸ್ಸುಗಳನ್ನು ಮಾಡ್ತಾರೆ. ದೇವಗಂಧರ್ವರುಗಳೆಲ್ಲ ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಯಕ್ಷರು, ಕಿನ್ನರರು, ಕಿಂಪುರುಷರು ಇವರೆಲ್ಲರೂ ನಿನ್ನ ಸೇವೆ ಮಾಡೋದಕ್ಕೆ ನಿರೀಕ್ಷಣೆ ಮಾಡ್ತಿರ್ತಾರೆ, ನೀನು ಅನುಮತಿ ಕೊಡ್ತೀಯಾ ಅಂತ. ಕೇವಲ ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ಕೋಟಿ ಕೋಟಿ ಮಂದಿ ಋಷಿ ಮುನಿಗಳೆಲ್ಲ ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರು ಯಾರಿಗೋ ಸುಲಭ ಸಿಗಲ್ವಲ್ಲಯ್ಯ, ನಾವು ಎಷ್ಟು ಪುಣ್ಯವಂತರು ಅಂತ ಅಂದ್ಕೊಂಡಿದ್ದೀಯಾ, ಇಷ್ಟು ಸುಲಭವಾಗಿ ನನಗೆ ಸಿಕ್ಬಿಟ್ಟಿದೆಯಲ್ಲ ನೀನು ಅಂತ ಹೇಳಿ ರಥದಲ್ಲಿ ಕುಳಿತಿದ್ದ ಕೃಷ್ಣನಿಗೆ ಭೀಷ್ಮಾಚಾರ್ಯರು ಕೈಯನ್ನು ಕೊಡ್ತಾರಂತೆ, ಹಿಡ್ಕೊಂಡು ಇಳಿ ಅಂತಂತ. ಕುಮಾರವ್ಯಾಸ ಅಷ್ಟೇ ಅಲ್ಲಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಆ ಕೃಷ್ಣ ರಥದಿಂದ ಇಳಿದ ಅನ್ನೋದನ್ನು ಒಂದು ಪದ್ಯದಲ್ಲಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಎಂದು ಗಂಗಾನಂದನನು ನಲವಿಂದ ಕೈ ಕೊಡೆ. ಕೃಷ್ಣನನ್ನು ಸ್ವಾಗತಿಸಿ ಕೃಷ್ಣನನ್ನು ಕೆಳಕ್ಕೆ ಇಳಿಸಿಕೊಳ್ಳೋದಕ್ಕೋಸ್ಕರ ಭೀಷ್ಮಾಚಾರ್ಯರು ವರ್ಣನೆ ಮಾಡಿ, ಬೇರೆಲ್ಲ ಋಷಿಮುನಿಗಳಿಗೆ ನಾವು ಬಹಳ ದೊಡ್ಡವರು, ಯಾಕೆಂದರೆ ನೀನು ಅಷ್ಟು ಸುಲಭವಾಗಿ ದರ್ಶನ ಕೊಟ್ಟುಬಿಟ್ಟಿದೆಯಾ, ಬಾ 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 ಅಂಥೇಳಿ ಕೈಯನ್ನು ಕೊಟ್ಟರೆ. ಎಂದು ಗಂಗಾನಂದನನು ನಲವಿಂದ ತುಂಬ ಪ್ರೀತಿಯಿಂದ ಕೈ ಕೊಡೇ. ಎಷ್ಟು ಸುಂದರವಾಗಿ ಹೇಳ್ತಾನೆ ಕುಮಾರವ್ಯಾಸ. ಸುರಗಿರಿಯ ತುದಿಯಿಂದ ಮರಿ ಮಿಂಚುಗಳ ಮುಗಿಲಿಳೆವಂತೆ ಭೂತಳಕ್ಕೆ. ಸುರಗಿರಿ ಮೇರುಗಿರಿ, ಅದು ಮೇರು ಪರ್ವತ. ಆ ಪರ್ವತ ಹೀಗಿದೆ, ಮೇಲೆ ಒಂದು ಮುಗಿಲಿದೆ, ಕಪ್ಪು ಬಣ್ಣದ ಒಂದು ಮೋಡ ಇದೆ, ಅದರಲ್ಲಿ ಮಿಂಚುತ್ತಾ ಇದೆ. ಆ ಮೋಡ ಸುರಗಿರಿಯ ತುದಿಯಿಂದ ಮುಗಿಲಿಳಿಯುವಂತೆ ಭೂತಳಕ್ಕೆ. ಕೃಷ್ಣ ಕಪ್ಪಗಿದ್ದಾನೆ, ಹಾಕ್ಕೊಂಡಿರ್ತಕ್ಕಂಥ ಆಭರಣಗಳೆಲ್ಲ ನಿಗನಿಗ ಅಂತ ಹೊಳಿತಾ ಇದೆ. ಆ ಮುಗಿಲ ಮಧ್ಯದ ಮಿಂಚಿನಂತೆ ಆ ಪರ್ವತದ ತುದಿಯಿಂದ ನೆಲಕ್ಕೆ ಇಳಿಯುವ ಮೋಡದಂತೆ ಕೃಷ್ಣ ಅಂದು ನೀಲಾಚಲ ನಿಕಾಯದ ಕೌಸ್ತುಭಾಂಗದ ಸೌಂದರ ಪ್ರಭೆಯಿಂದ ಕಾಂಚನ ರಥವ ನಿಡಿದನು ದಾನವಾರಾಧಿ. ನೀಲಾಚಲ ನಡಿಕರು, ಸಾಮಂತರು, ಉಳಿದ ರಾಜರುಗಳು, ಮಂತ್ರಿಗಳು ಎಲ್ಲರೂ ಯುದ್ಧದಲ್ಲಿ ಮಹಾನಿಪುಣರು. ಆ ಒಂದು ಸೂಚನೆಯಲ್ಲಿ ಕೃಷ್ಣ ಅವರೆಲ್ಲರನ್ನೂ ಗೆದ್ದವನು ಅಂತ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ. ಸಮರ ಸರ್ವಜ್ಞರುಗಳಂಘ್ರಿಗೆ ನಮಿಸಿದರು, ಬಹಳೋಲಗದ ಸಿರಿ ತಲೆವಾಗುತ್ತಿದ್ದುದು ನೊಸಲು ಕೈಗಳಲ್ಲಿ. ಅಲ್ಲಿದ್ದಂಥ ಎಲ್ಲ ಕ್ಷಾತ್ರ ವೀರರು ಸಮರ ಸರ್ವಜ್ಞರುಗಳು, ಯುದ್ಧ ಕಲೆಯಲ್ಲಿ ಮಹಾಸರ್ವಜ್ಞರಾಗಿರತಕ್ಕಂಥವರು ಎಲ್ಲರೂ ಆ ಕೃಷ್ಣನ ಕಾಲಿಗೆ ಬಿದ್ದರಂತೆ. ಆ ಇಡೀ ಆಸ್ಥಾನದಲ್ಲಿ ಇದ್ದಂತಹ ನೊಸಲು ಕೈಗಳಲ್ಲಿ, ತಲೆಯ ಮೇಲೆ ಕೈಗಳನ್ನು ಇಟ್ಟುಕೊಂಡು ಅವನ ಪಾದಕ್ಕೆ ಬಿದ್ದಿದ್ದಾರೆ. ಆದರೆ ದುರ್ಯೋಧನ ಕೂತ್ಕೊಂಡಿದ್ದಾನೆ ಠೈಂಕರಿಸ್ತ. ಕಮಲನಯನದ ದೇವನೇ ಸಾಕು, ಯಮಗೆ ಏನೇನುತ್ತ ತತ್ ಕುಮತಿ ಕೌರವ ಇಳಿಯದಿದ್ದನು ಸಿಂಹವಿಷ್ಠರವ. ನಾನು ವಿಷ್ಣು ಭಕ್ತ ಕಂಡ್ರೆ, ನನಗೆ ವಿಷ್ಣು ಸಾಕು, ಈ ಕೃಷ್ಣನ ಕಟ್ಕೊಂಡು ನಾನೇನು ಮಾಡೋಣ. ಕಮಲ ನಯನದ ದೇವನೇ ಸಾಕೆಮಗೆ ಏನು ತತ್ ಕುಮತಿ ಕೌರವ ಇಳಿಯದಿದ್ದನು ಸಿಂಹವಿಷ್ಠರವ. ತನ್ನ ತಂದೆ ಪಾಪ ಆತನಿಗೆ ಕುರುಡನಾದ್ರಿಂದ ಇಳಿದು ಬರಲಿಕ್ಕಾಗಲಿಲ್ಲ. ಆದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಹೋಗಿ ಹೋಗಿ ಆ ಕೃಷ್ಣನ ಪಾದಕ್ಕೆ ಬಿದ್ದರೆ ಇವನು ಮಾತ್ರ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಗರ್ವದಿಂದ ಮದೋನ್ಮತ್ತನಾಗಿ. ಕುಮಾರವ್ಯಾಸ ಎಷ್ಟು ಸುಂದರವಾಗಿ ಬರೀತಾನೆ ಅಂದರೆ, ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ. ಕೃಷ್ಣನ ಮುಂದೆ ಯಾರಾದರೂ ಸಿಟ್ಟು ಮಾಡಿಕೊಂಡ್ರೆ ಕೃಷ್ಣನನ್ನು ಲೆಕ್ಕಿಸೋದೇ ಇಲ್ಲಯ್ಯ. ಕೃಷ್ಣನ ಜೊತೆಗೆ ಯಾರಾದರೂ ಜಿದ್ದಿಗೆ ನಿಂತರೆ ಕೃಷ್ಣನ ಲೆಕ್ಕಿಸೋದೇ ಇಲ್ಲ, ಅವನು ಅದಕ್ಕೆ ಬೆಲೆಯೇ ಕೊಡೋದಿಲ್ಲ, ಹೀಗಂತಾನೆ ಅಂತ ಅರ್ಥ. ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ. ಕೃಷ್ಣನಿಗೆ ಬೆಲೆ ಕೊಡದೇ ಕುಳಿತಿರತಕ್ಕಂಥ ದುರ್ಯೋಧನನನ್ನು ನೋಡಿ, ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ. ಧಾರುಣಿಯ ನೊತ್ತಿದನು ಉಂಗುಟದ ತುದಿಯಿಂದ ನಸುನಗುತ್ತ. ನೆಲವನ್ನು ಹೀಗೆ ಒತ್ತಿದ್ನಂತೆ.
ಇಲ್ಲೆಲ್ಲೋ ಒತ್ತಿದರೆ ಅಲ್ಲೇನೋ ಆಗಬೇಕು ಅಂತ. ಧಾರುಣಿಯನೊತ್ತಿದನು ಉಂಗುಟದ ತುದಿಯಿಂದ ನಸುನಗುತ. ನಡ್ಕೊಂಡು ಬರ್ತಾ ಇದ್ದಂಥ ಕೃಷ್ಣ ದುರ್ಯೋಧನ ಅಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದರೆ ಇಲ್ಲಿ ಭೂಮಿಯನ್ನು ಹೆಬ್ಬೆಟ್ಟಿನಿಂದ ಒತ್ತಿದಂತೆ. ಸೆಣಸು ಸೇರದ ದೇವ ಅವನು. ಏನಾಯ್ತವಾಗ? ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು. ಕುತ್ಕೊಂಡಿರ್ತಕ್ಕಂಥ ಸಿಂಹಾಸನ, ಅದಕ್ಕೆ ಗೊಣಸು ಅಂದರೆ ಕೆಳಗಿರತಕ್ಕಂಥ ಆಧಾರವಾದೊಂದು ತಿರುಪು. ಗೊಣಸು ಮುರಿದುದು. ದುರ್ಯೋಧನ ಕುಳಿತಿರತಕ್ಕಂಥ ಸಿಂಹಾಸನದ ಮೂಲ ಆಧಾರವಾದ ತಿರುಪೊಂದು ಮುರಿದೋಯ್ತು. ಮುರಿತೋ ಸಿಂಹಾಸನ ಬಿತ್ತು, ಉರುಳಿತು. ಅದು ಯಾವಾಗ ಉರುಳಿತೋ ದುಡು ಉಳ್ಕೊಂಡು ಬಂದ್ಬಿಟ್ಟು ಮೇಲೆ ಕುಳಿತಿದ್ದಂಥ ದುರ್ಯೋಧನ ಆ ಸಿಂಹಾಸನದಿಂದ ಕೆಳಗೆ ಉರುಳಿ ಆ ಮೆಟ್ಟಿಲುಗಳ ಮೇಲೆ ಸುತ್ತಿ ಬಂದು ಕೃಷ್ಣನ ಪಾದಕ್ಕೆ ಬಿದ್ದಂತೆ. ಮೇಲೆ ಸುರಸಂಧಿಗಳಾಯನೆ ದೇವತೆಗಳಿಂದ ನೋಡ್ತಾ ಇದ್ದಾರೆ. ಕೃಷ್ಣನ ವೈಭವೋಪೇತವಾಗಿರತಕ್ಕಂಥ ಪ್ರಯಾಣವನ್ನು ನೋಡಲಿಕ್ಕೆ ಕೇವಲ ಮನುಷ್ಯರಷ್ಟೇ ಅಲ್ಲ, ರಾಜರಷ್ಟೇ ಅಲ್ಲ, ಆಕಾಶದಲ್ಲಿ ದೇವತೆಗಳೆಲ್ಲ ಬಂದು ನೆರೆದಿದ್ದರಂತೆ. ಓ ಅಂತ ಕೂಗಿದ್ರಂತೆ ಇವರು. ಸುರಸಂಧಿಯಣೆಗಳಾಯನೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ. ನೀನು ದುರಹಂಕಾರಿಯಾದರೆ ನನಗೇನು ರೇಟ್ ಕೊಡಲ್ಲ, ಸುಮ್ಮನೆ ನನ್ನ ಬೆರಳೊಂದು ಮುಟ್ಟುತ್ತೆಯ ನೆಲವನ್ನು, ನೀನು ಬಂದು ಬೀಳ್ತೀಯ ಪಾದಕ್ಕೆ ಅನ್ನುವಂತೆ ದುರ್ಯೋಧನ ಬಂದು ಪಾದದ ಮೇಲೆ ಬಿದ್ದನಂತೆ. ಚೆ 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 ಯಾಕಪ್ಪ ಬಂದೆ ಇಷ್ಟು ದೂರ ಅಂತ, ಏನೂ ಗೊತ್ತಿಲ್ಲ ಅನ್ನುವಂತೆ. ಧರಣಿಪತಿ ಸಿಂಹಾಸನದ ಮೇಲಿರದೆ ಬಹರೇ ನಾವು ಬಂದೆ ಹರಸುವೆವು ತಪ್ಪಾವುದೇವು ಎನ್ನುತ್ತ ಎತ್ತಿದನು ಮಸ್ತಕವ. ಯಾಕ್ರಿ ಬಂದ್ರಿ, ಯಾಕಯ್ಯ ಇಷ್ಟು ಕಷ್ಟಪಟ್ಟೆ ನಮಸ್ಕಾರ ಮಾಡೋದಕ್ಕೆ? ನಾನೇ ಬರ್ತಿದ್ದೆ ಕಣಪ್ಪ. ಎಷ್ಟೇ ಆಗಲಿ ನೀನು ಧರಣಿಪತಿ ಅಲ್ವೇ, ಎಷ್ಟೇ ಆಗಲಿ ರಾಜ ಅಲ್ವೇ ಅಂತ ದುರ್ಯೋಧನನ್ನು ತಲೆ ಸವರಿ ಎತ್ತಿದಂತೆ. ದುರ್ಯೋಧನನಿಗೆ ಮರ್ಯಾದೆ ಹೋಯಿತು ಅನ್ನೋ. ಆಯ್ತಾಯ್ತು ಬನ್ನಿ 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 ಅಂತ ಕೃಷ್ಣನನ್ನು ಕರ್ಕೊಂಡು ಹೋದರು. ಕೃಷ್ಣನಿಗಾಗಿ ಪ್ರತ್ಯೇಕವಾಗಿ ಸಿದ್ಧವಾಗಿದ್ದಂಥ ಸಿಂಹಾಸನದಲ್ಲಿ ಕೃಷ್ಣನನ್ನು ಕೂಡಿಸಿದರು. ಅವನಿಗೆ ಪಾದಪೂಜೆಯನ್ನೆಲ್ಲ ಮಾಡಿದರು. ಅಂತ ಇದ್ದಾನೆ ದುರ್ಯೋಧನ. ಕೃಷ್ಣ ಎಲ್ಲರೂ ನೋಡಿ ದುರ್ಯೋಧನ ನೋಡಿ ಹೇಳಿದ, ಯಾಕೆ ಮೂತಿ ಒಣಗಿಸ್ಕೊಂಡಿದೀಯಾ, ಗುರ್ರಂತ ಇದೆಯಾ, ಬಾ ಸ್ವಲ್ಪ ನಗು ಅಂತ. ಏನು ಸ್ವಾಮಿ ನಾವು ಹೇಳಬಾರ್ದು, ನೀವು ಬಂದಿದ್ದೀರಿ, ಏನು ಹೇಳಿ ಪರವಾಗಿಲ್ಲ, ಏನು ಹೇಳು, ಏನು ನಿಂದು ಏನದು, ನಿನ್ನ ದೂರ ಏನಿದೆ? ದೂರೇನೂ ಅಲ್ಲ, ಆದರೆ ನಾವು ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ನೆನ್ನೆ ನಿನ್ನ ಆಗಮನಕ್ಕಾಗಿ, ನಿನಗೆ ಭೋಜನವನ್ನು ಏರ್ಪಡಿಸಬೇಕು ಅಂಥೇಳಿ ನಾವು ಎಷ್ಟೆಲ್ಲ ನಂದು ಬಿಟ್ಬಿಡಪ್ಪ. ಈ ಕೃಪಣಿ ದ್ರೋಣನಿ ಗಂಗಾ ಕುಮಾರನ ಮನೆಯ ಹೊಗದು. ಪಾಪ ಭೀಷ್ಮಾಚಾರ್ಯ ಕಾದಿದ್ರು ನಿನಗೋಸ್ಕರ, ಕೃಪಾಚಾರ್ಯರು ಅಡುಗೆ ಮಾಡ್ಕೊಂಡು ಕಾದಿದ್ರು, ದ್ರೋಣಾಚಾರ್ಯರು ನಮ್ಮ ಗುರುಗಳು ಅವರು ಕಾದಿದ್ದರು. ಈ ಯಾರ ಮನೆಗೂ ಹೋಗಲಿಲ್ಲ ನೀನು. ಈ ಕೃಪಣಿ ದ್ರೋಣನಿ ಗಂಗಾ ಕುಮಾರನ ಮನೆಯ ಹೊಗದೇ ನೀನೇನು ಮಾಡಿದೆ? ಅವಿವೇಕಿ ಆ ವಿದುರನ ಮನೆಗೆ ಹೋಗ್ಬಿಟ್ಟಲ್ಲಯ್ಯ. ಹೊಗದ ಅವಿವೇಕಿ ವಿದುರನ ಮನೆಗೆ ಹೋಗಿ ಊಟ ಮಾಡಿಬಿಟ್ಟೆ. ನಿನ್ನ ಬಗ್ಗೆ ನಾನೇನಪ್ಪ ಹೇಳಿ ಅಂತಂದು. ಇಲ್ಲಿ ಬಿಡು, ಎಷ್ಟೇ ಆಗಲಿ ನೀವು ಕಾಡುಗೊಳ್ಳರು, ನಿಮ್ಮಪ್ಪ ಯಾರು ನಿಮ್ಮಮ್ಮ ಯಾರು ನಮಗೆಲ್ಲ ಗೊತ್ತೇ ಇದೆಯಲ್ಲ. ವಿದುರನ ಮನೆಯಲ್ಲಿ ಹಸಿವನ್ನು ಊಕಿದಿರಿ, ಅದಕ್ಕೆ ನನಗನ್ನಿಸ್ತು ಅಷ್ಟೇ, ಪಾಪ ಅವರವರ ಮಟ್ಟದವರು ನೋಡ್ಕೊಳ್ತಾರೆ ಅಂತ ಹೇಳಿದೆ. ಕೃಷ್ಣ ಅದಕ್ಕೇನೋ ಉತ್ತರ ಕೊಡ್ತಿದ್ನೇನೋ. ಆದರೆ ಯಾವಾಗ ಈ ದುರ್ಯೋಧನ ಈ ರೀತಿ ಅಂದನೋ ಒಂದು ದೊಡ್ಡ ಅನಾಹುತ ಆಗೋಯ್ತು. ಏನು ಅನಾಹುತ ಆಯಿತು ಅಂದರೆ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸಿನ ಫಲ ಉಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು.
ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ